So this is called Desi Jugaad. Far better than restaurant. So welcome to another vlog. This is Akshay Karla. Welcome to Flavors and Footprints. So ಇವತ್ತು ನಾವು ಮಾಡಕ್ ಹೊರಟಿರೋ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲೂ ನೀರೂರಿಸುವ ಚಿಕನ್ ಟಿಕ್ಕಾ ಬಿರಿಯಾನಿ. ನಾನ್ ವೆಜ್ ಲವರ್ಸ್ಗಂತೂ ತುಂಬಾ ಇಷ್ಟವಾದ ಡಿಶ್. ಬಿರಿಯಾನಿ ಅಂದ್ರೇನೆ ಇಷ್ಟ ಇರುತ್ತೆ, ಇನ್ನು ಚಿಕನ್ ಟಿಕ್ಕಾ ಬಿರಿಯಾನಿನಲ್ಲಿ ಇನ್ ಯಾರಿಗೂ ಇಷ್ಟ ಇರುತ್ತೆ, ಇರಲ್ಲ ಹೇಳಿ. ಸೊ ಒಂದ್ ಸೈಡ್ ಇಂದ ತಂದೂರು ಟಿಕ್ಕಾ ಲವರ್ಸ್, ಇನ್ನೊಂದ್ ಸೈಡ್ ಇಂದ ಬಿರಿಯಾನಿ ಲವರ್ಸ್ ಇಬ್ರಿಗೂ ಇಷ್ಟ ಆಗುವಂತ ಡಿಶ್. ಸೊ ಜಾಸ್ತಿ ಮಾತಾಡಿದ್ರೆ ಡೈರೆಕ್ಟ್ ಆಗಿ ರೆಸಿಪಿಗೆ ಹೋಗ್ಬಿಡೋಣ ಬನ್ನಿ. ಸೊ ಬಿರಿಯಾನಿಗೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನ ನಾವು ಡ್ರೈ ಫ್ರೈ ಮಾಡ್ಕೋಬೇಕು. ಏನೆಲ್ಲ ಐಟಮ್ಸ್ ಇದೆ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಇದನ್ನ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬಾನೇ ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕಾಗಿರೋದು, ಅಂದ್ರೆ ಹೈ ಫ್ಲೇಮ್ ಅಲ್ಲಿ ಎಲ್ಲ ಸೀದೋಗುತ್ತೆ. ಆಲ್ಮೋಸ್ಟ್ ಅರೋಮಾ ಎಲ್ಲ ಬರ್ತಾ ಇದೆ, ನೀಟಾಗಿ ತುಂಬಾ ಘಮ ಹೊಡಿತಾ ಇದೆ. ಇವಾಗ ನಾವ್ ಇದನ್ನ ಬೇರೆ ಒಂದು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀವಿ. ಇದಕ್ಕೆ ನಾನೊಂದು ಹಾಫ್ ಜಯಫಲ ಏನಿದೆ ಅದನ್ನ ನಾನು ಪೌಡರ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಅಷ್ಟು ಕಸೂರಿ ಮೇಥಿ. ಇನ್ನು ಇದನ್ನ ರುಬ್ಬೋಣ. ಹಾಫ್ ಕೆಜಿ ಚಿಕನ್ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ. ಬೋನ್ಲೆಸ್ ಚಿಕನ್ ರೆಡಿ ಮಾಡಬೇಕು ಟಿಕ್ಕಾಗೆ. ಸೊ ಇದಕ್ಕೆ ನಾವು ಹಾಕ್ತಾ ಇದ್ದೀವಿ ಹಾಫ್ ಟೀ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್, ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಕಾಲ್ ಟೀ ಸ್ಪೂನ್ ಹರಿ ಮಿರ್ಚ್ ಪೇಸ್ಟ್, ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾಲ್ ಭಾಗದಷ್ಟು ಲಿಂಬುನ ಇದಕ್ಕೆ ಈ ತರ ಸ್ಪೇಸ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಸೊ ಇದಾಗಿರುತ್ತೆ ನಮ್ಮ ಫಸ್ಟ್ ಮ್ಯಾರಿನೇಷನ್. ಸೆಕೆಂಡ್ ಮ್ಯಾರಿನೇಷನ್ ರೆಡಿ ಮಾಡೋಣ. ಸೆಕೆಂಡ್ ಮ್ಯಾರಿನೇಷನ್ಗೆ ನಮಗೆ ಬೇಕಾಗಿರೋದು 1 ಟೀ ಸ್ಪೂನ್ ಸಾಸಿವೆ ಎಣ್ಣೆ, ಕಾಶ್ಮೀರಿ ಲಾಲ್ ಮಿರ್ಚ್, 1/4 ಟೀ ಸ್ಪೂನ್ ಹಲ್ದಿ, ಗ್ರೀನ್ ಚಿಲ್ಲಿ ಪೇಸ್ಟ್ ಒಂದು 1/4 ಟೀ ಸ್ಪೂನ್, ಒಂದು 3/4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಧನಿಯಾ ಪೌಡರ್, ಹಾಫ್ ಟೀ ಸ್ಪೂನ್ ಜೀರಾ ಪೌಡರ್, 1/4 ಟೀ ಸ್ಪೂನ್ ಗರಂ ಮಸಾಲ, ಚಿಟಿಕೆಯಷ್ಟು ಚಾಟ್ ಮಸಾಲ, ಚಿಟಿಕೆಯಷ್ಟು ಸಾಲ್ಟ್, ಚಿಟಿಕೆಯಷ್ಟು ಕಸೂರಿ ಮೇಥಿ, 4 ಟೀ ಸ್ಪೂನ್ ಗಟ್ಟಿ ಆಗಿರುವಂಥ ದಹಿ. ಸ್ವಲ್ಪ ಹಂಗ್ ಮಾಡಿರ್ಬೇಕು ಕಾರಣ ನೀರೆಲ್ಲ ಇದರದ್ದು ಬಿಟ್ಟಿರಬೇಕು. ಸೊ ಇನ್ನು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಸ್, ನಮ್ದು ಮ್ಯಾರಿನೇಷನ್ಗೆ ಬೇಕಾಗಿರುವಂಥ ಮಸಾಲ ರೆಡಿ ಇದೆ. ಇನ್ನು ಇದಕ್ಕೆ ಚಿಕನ್ನ ಹಾಕೊಳ್ಳೋಣ. ವಿಲ್ ಬಿ ಆರ್ ಸೆಕೆಂಡ್ ಮ್ಯಾರಿನೇಷನ್. ನೀಟಾಗಿ ಎಲ್ಲ ಮಸಾಲಾನು ಇದಕ್ಕೆ ಅಂಟಬೇಕು, ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಎಸ್, ಟಿಕ್ಕಾ ಬಿರಿಯಾನಿಗೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಕೊಡೋಕ್ಕೆ ನಾವು ಒಂದು ಸ್ವಲ್ಪ ಗೆಂಡಾನ ಇದ್ರ ಮೇಲೆ ಇಟ್ಕೊಂಡು ಅದರ ಮೇಲೆ ಬಟರ್ ಹಾಕಿ ಹಂಗೆ ಇದನ್ನು ಮುಚ್ಕೊಳ್ತಿದ್ವಿ. ಸೊ ದ್ಯಾಟ್ ಟಿಕ್ಕಾ ಆ ಸ್ಮೋಕಿ ಫ್ಲೇವರ್, ತಂದೂರು ಒಲೆಯಲ್ಲಿ ಮಾಡಿರ್ತಾರೆ, ಒಂದು ಸ್ವಲ್ಪ ಸ್ಮೋಕಿ ಫ್ಲೇವರ್ ಅಲ್ಲಿ ಸಿಗುತ್ತೆ ನನಗೆ. ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ತವಾ ಮೇಲೆ ಫ್ರೈ ಮಾಡೋಣ. ಬಿಕಾಸ್ ನಮ್ಮ ಹತ್ರ ತಂದೂರು ಬಟ್ಟೆ ಇಲ್ಲ. ಸೊ ಗ್ಯಾಸಲ್ಲಿ ಡೈರೆಕ್ಟ್ ಆಗು ಫ್ರೈ ಮಾಡೋದು ಬೇಡ, ನಾವು ತವಾದಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಟು ಬಿ ನೋಟೆಡ್, ನಮಗಿದು ಆಲ್ಮೋಸ್ಟ್ ಒಂದು 60% ಕುಕ್ ಆದರೆ ಸಾಕು. ಯಾಕಂದರೆ ಇನ್ನೊಂದು ಪ್ರಾಸೆಸ್ ಇದೆ, ಹಾಗಾಗಿ ಫುಲ್ ಫ್ರೈ ಇದರಲ್ಲಿ ಆಗಬೇಕು ಅಂತೇನಿಲ್ಲ. ಇದನ್ನ 60% ಕುಕ್ ಮಾಡಿದ್ರೆ ಆಯ್ತು. 3/4 ಕಪ್ಪಷ್ಟು ಇಲ್ಲಿ ಕರ್ಡ್ ತಗೊಳ್ತಾ ಇದ್ದೀವಿ, 1 ಟೀ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್, 1 ಟೀ ಸ್ಪೂನ್ ಹಲ್ದಿ ಪೌಡರ್,
ಕಾಲ್ ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್, ಮುಕ್ಕಾಲ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಟಿಕ್ಕಿ ಲಾಲ್ ಮಿರ್ಚ್, ಧನಿಯಾ ಪೌಡರ್, 1 ಟೀ ಸ್ಪೂನ್ ನಾವು ಮನೆಯಲ್ಲೇ ಮಾಡಿರುವಂತಹ ಬಿರಿಯಾನಿ ಪೌಡರ್, ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕಂದ್ರೆ ಆಲ್ರೆಡಿ ಚಿಕನ್ ಅಲ್ಲಿ ಇದೆ, ಆಮೇಲೆ ಟೇಸ್ಟಿಗೆ ತಕ್ಕಂಗೆ ಹಾಕೋಬಹುದು. ಒಂದು ಹಿಡಿ ಪುದೀನ ಹಾಕೊಳ್ತಾ ಇದ್ದೀವಿ, ಒಂದು ಹಿಡಿ ಧನಿಯಾ ಹಾಕೊಳ್ತಾ ಇದ್ದೀವಿ, ಕೊತ್ತಂಬರಿ ಸೊಪ್ಪು. ಇನ್ನು ಇದಕ್ಕೆ ನಾನು ನಿಮ್ಗೆ ಒಂದು ಪ್ರಾಸೆಸ್ ತೋರಿಸಲಿಲ್ಲ. ಸೊ ನೀರುಳ್ಳಿ ಆನಿಯನ್ ಏನಿದೆ ಅದನ್ನ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಅದೆಲ್ರಿಗೂ ಗೊತ್ತಿದೆ ಹೆಂಗ್ ಫ್ರೈ ಮಾಡೋದು ಅಂತ. ಸೊ ಈ ವಿಡಿಯೋ ಲೆಂತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಅದನ್ನ ತೋರಿಸಲಿಲ್ಲ. ಸೊ ಆ ನೀರುಳ್ಳಿ ಫ್ರೈ ಮಾಡಿ ಮಿಕ್ಕಿರೋ ಅಂತ ಸ್ವಲ್ಪ ಎಣ್ಣೆ ಏನಿರುತ್ತೆ ಇದ್ರಲ್ಲಿ ಸ್ವಲ್ಪ ಅರ್ಧದಷ್ಟು ಎಣ್ಣೆನ ಇದಕ್ಕೆ ಹಾಕೊಳ್ಳೋಣ. ಅದ್ರಲ್ಲಿ ನೀರುಳ್ಳಿನೂ ಸ್ವಲ್ಪ ಬಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಆಯಿಲ್ನ ಇದಕ್ಕೆ ಹಾಕೊಂಡಿದ್ದೀವಿ. ಎಸ್, ಇದು ನಾವು ನೀರುಳ್ಳಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದರಲ್ಲಿರೋ 80% ಆನಿಯನ್ ಏನಿದೆ, ಇದೊಂದು ಅರ್ಧ ಕೆಜಿ ನೀರುಳ್ಳಿನ ನಾವು ಚಾಪ್ ಮಾಡಿ ಫ್ರೈ ಮಾಡ್ಕೊಂಡಿರೋದು ಆಯಿಲಲ್ಲಿ. ಅಂದ್ರೆ ಸ್ಲೋ ಆಗಿ ಶಾಲೋ ಫ್ರೈ ಮಾಡ್ತಾ ಹೋಗ್ಬೇಕು, ಹೈ ಫ್ಲೇಮಲ್ಲಿ ಮಾಡಬಾರ್ದು. ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಬಟ್ ಟೇಸ್ಟ್ ಅಲ್ಲಿ ಏನು ಡಿಫ್ರೆನ್ಸ್ ಬರಲಿಲ್ಲ, ಚೆನ್ನಾಗೇ ಇದೆ. ಬಟ್ ಇದರಲ್ಲಿರೋ 80% ಆನಿಯನ್ ನಾವು ಕ್ರಶ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀವಿ. ಮಿಕ್ಕಿರೋ 20% ಆನಿಯನ್ ನಾವು ಮತ್ತೆ ಉಳಿಸ್ಕೊಳ್ತಾ ಇದ್ದೀವಿ ಫೈನಲ್ ಪ್ರಾಸೆಸ್ಗೆ. ಸೊ 80% ಆನಿಯನ್ ಇದೆ, ಅದನ್ನ ಕ್ರಶ್ ಮಾಡ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀವಿ. ಸೊ ಇವಾಗ ಆಗಿರೋ ಮಿಕ್ಸ್ಚರ್ನ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇಟ್ಸ್ ಆಲ್ಮೋಸ್ಟ್ 60% ಕುಕ್ ಆಗಿರುವಂತ ನಮ್ಮ ಈ ಚಿಕನ್ ಟಿಕ್ಕಾ ಏನಿದೆ ಇದು ರೆಡಿ ಆಗಿದೆ. ಸೊ ಇದ್ರಲ್ಲಿ ಆಯಿಲ್ ನೀರೆಲ್ಲ ಬಿಟ್ಟಿದೆ ನೋಡಿ, ಈ ನೀರನ್ನ ಎಸೆಯಕ್ಕೆ ಹೋಗ್ಬಾರ್ದು. ಈ ಚಿಕನ್ನ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಈ ನೀರ್ನ ಇನ್ನೊಂದು ಪಾತ್ರೆಗೆ ಹಾಕೊಂಡು ಹಾಗೆ ಇಟ್ಕೊಳ್ಳೋಣ, ಯಾಕಂದ್ರೆ ಮುಂದೆ ಇದು ಯೂಸ್ ಆಗುತ್ತೆ. ಯಾಕಂತ ಹೇಳ್ತೀನಿ ನಿಮಗೆ. ಆಲ್ರೆಡಿ ನಮ್ದು ಏನಿದೆ ಅದು ನೀರುಳ್ಳಿ ಫ್ರೈ ಮಾಡಿ ಉಳಿದಿರುವಂತ ಎಣ್ಣೆಯಲ್ಲಿ ನಾವು ಬಿಸಿ ಆದ್ಮೇಲೆ ಒಂದು 2 ಸಣ್ಣದಾಗಿರೋ ಟೊಮೆಟೊನ ಹೆಚ್ಕೊಂಡು ಹಾಕ್ತಾ ಇದ್ದೀವಿ. ಓಕೆ, ಆಲ್ಮೋಸ್ಟ್ 3 ಮಿನಿಟ್ಸ್ ಏನ್ ಫ್ರೈ ಆಗಿದೆ. ಅದಾದ್ಮೇಲೆ ನಾವು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರೋ ಮಸಾಲಾನ ಇದ್ರ ಮೇಲೆ ಹಾಕ್ತಿದೀವಿ. ಅಂಡ್ ಇದ್ರಲ್ಲಿ ಏನ್ ಮಸಾಲ ಉಳ್ಕೊಂಡಿದೆ ಅದಕ್ಕೆ ನಾವು ಅವಾಗ ಚಿಕನ್ ಇದು ನೀರೇನಿದೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗಡೆ ಹಾಕ್ತಾ ಇದೀವಿ, ಉಳಿದಿರುವಂತ ಚಿಕನ್ ನೀರು. ಸೊ ಈ ಮಿಕ್ಸ್ಚರ್ ಏನಿದೆ ಇದು ಕಂಪ್ಲೀಟ್ ಆಗಿ ಒಂದು ಆ ಆಯಿಲ್ ಬಿಡೋ ತನಕ, ಅದರಲ್ಲಿರೋ ಆಯಿಲ್ ಬಿಡೋ ತನಕ ಫ್ರೈ ಆಗಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ. ಇದಿನ್ನೂ ಆಯಿಲ್ ಬಿಟ್ಟಿಲ್ಲ, ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇದನ್ನ ನಾವು ಕುಕ್ ಮಾಡೋಣ. ಇದು ಕುಕ್ ಆಗ್ತಾ ಇರ್ಬೇಕಾದ್ರೆ ನಾವು ಹಾಕೊಳ್ತಾ ಇದ್ದೇವೆ ಒಂದು 1/4 ಟೀ ಸ್ಪೂನ್ ಅಷ್ಟು ಸಕ್ಕರೆ. ಸೊ ಆಲ್ಮೋಸ್ಟ್ ಆಯಿಲ್ ಎಲ್ಲ ಬಿಟ್ಟು ಒಂದು ಟೆಕ್ಸ್ಚರ್ ಕ್ರಿಯೇಟ್ ಆಗಿದೆ ನೋಡಿ. ಸೊ ಇವಾಗ ನಮ್ಮ ಪ್ರಾಸೆಸ್ ಬಂದು ಚಿಕನ್ ಆ್ಯಡ್ ಮಾಡೋದು. ಆಲ್ರೆಡಿ ತೆಗೆದಿಟ್ಟಿರುವಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಪ್ರಾಸೆಸ್ ನಮ್ದು ಏನಿದೆ, ರೈಸ್ ಮಾಡ್ಬೇಕಲ್ವಾ, ಸ್ಟೀಮ್ ರೈಸ್. ಸೊ ಆ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಹಾಕ್ತಾ ಇದ್ದೀವಿ 1 ಟೀ ಸ್ಪೂನ್ ಶಾಯಿ ಜೀರಾ, 2 ಸ್ಟಾರ್, 2 ತೇಜ್ ಪತ್ತ ಚಕ್ಕೆ ಲೀಫ್, ಅಂಡ್ ಆಲ್ಮೋಸ್ಟ್ ಒಂದು 2 ಇಂಚಷ್ಟು ನಾವು ಚಕ್ಕೆ ಹಾಕೊಳ್ತಾ ಇದ್ದೀವಿ, ದಾಲ್ಚಿನ್ನಿ, ಒಂದು 4 ಏಲಕ್ಕಿ ಹಾಕೊಳ್ತಾ ಇದ್ದೀವಿ, ಒಂದು 4 ಲವಂಗ ಹಾಕೊಳ್ತಾ ಇದ್ದೀನಿ, ಒಂದು 1/4 ಸ್ಪೂನ್ ನಾನು ಹಾಕೊಳ್ತಾ ಇದ್ದೀನಿ ನಮ್ಮ ಊರಿನ ಎಡ್ಡ ಮುಂಚಿ ಅಂದ್ರೆ ಬ್ಲಾಕ್ ಪೆಪ್ಪರ್, ಕಟ್ ಮಾಡಿರುವಂತಹ ಹಸಿ ಮೆಣಸಿನಕಾಯಿ, ಆಲ್ಮೋಸ್ಟ್ 1.5 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಇದು ನೀರು ಸಮುದ್ರದ ನೀರ್ ತರ ಟೇಸ್ಟ್ ಆಗ್ಬೇಕಂತೆ. ಎಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನು ಹಾಕೊಳ್ತಾ ಇದ್ದೀನಿ ಒಂದು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು. ಸೊ ಈ ನಿಂಬೆಹಣ್ಣನ್ನ ಸ್ಕ್ವೀಸ್ ಮಾಡಿ
ಈ ಸಿಪ್ಪೆ ಏನಿದೆ ಇದನ್ನು ಇದರಲ್ಲೇ ಬಿಡ್ತಾ ಇದ್ದೀನಿ. ಸೊ ಇದೆಷ್ಟು ಬಾಯ್ಲ್ ಆಗಿ ಮಸಾಲದ ಫ್ಲೇವರ್ ಎಲ್ಲ ಬಿಡೋವರೆಗೂ ನಾವು ಕಾಯೋಣ. ಅಲ್ಲಿವರೆಗೂ ನಮ್ಮ ಮಸಾಲ ಮಾಡ್ಕೊಂಬರೋಣ. ಎಸ್, ನಮ್ಮ ಮಸಾಲ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ತರ ಟೆಕ್ಸ್ಚರ್ ಬರ್ತಿದೆ ನೋಡ್ತೀವಿ. ವಿಡಿಯೋದಲ್ಲಿ ನೋಡ್ತಿರ್ಬೇಕಾದ್ರೇನೆ ಬಾಯಲ್ಲಿ ಆಹಾ ನೀರು ಉರಿಸ್ತಾರೆ. ಇಲ್ಲಿ ನಿಂತವ್ರಿಗಂತೂ ಇಲ್ಲಿ ಕೇಳೋದೇ ಬೇಡ, ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಸಾಕತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಇಲ್ಲಿ ರೈಸ್ ಬಾಯ್ಲ್ ಆಗ್ತಾ ಇದೆ. ಸೊ ರೈಸ್ ಬಾಯ್ಲ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಎಸ್, ನೀರು ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ನಾವು ಇದರಲ್ಲಿರೋ ಈ ಲಿಂಬು ಇದೆಯಲ್ವಾ, ಇದನ್ನ ಫಸ್ಟ್ ಆಚೆಗೆ ಹಾಕೊಳ್ಳೋಣ. 2 ಕಪ್ ಅಷ್ಟು ನಾನು ಬಾಸ್ಮತಿ ರೈಸ್ನ ಒಂದು ಅರ್ಧ ಗಂಟೆ ನೀರಲ್ಲಿ ಸೋಕ್ ಮಾಡಿಟ್ಟು ಇಟ್ಟಿದ್ದೀನಿ. ಇದನ್ನ ಇವಾಗ ಇದರೊಳಗಡೆ ಹಾಕ್ತಾ ಇದ್ದೀನಿ. ಸೊ ಬಾಸ್ಮತಿ ರೈಸ್ ಆಗಿರೋದ್ರಿಂದ ಹೆಚ್ಚೇನು ನಾವು ಏನು ಬೇಯಿಸಕ್ಕಿಲ್ಲ. ಸೊ ಆಲ್ಮೋಸ್ಟ್ ಒಂದು 8ರಿಂದ 9 ನಿಮಿಷ ಬೇಯಿಸಿದ್ರೆ ಸಾಕು, ರೆಡಿ ಆಗಿರುತ್ತೆ. ಎಸ್, ನೆಕ್ಸ್ಟ್ ಪ್ರಾಸೆಸ್. ಒಂದು ಗ್ಯಾಸ್ ಆನ್ ಮಾಡಿ ಒಂದು ತವ ಇಟ್ಕೊಂಡಿದ್ದೀನಿ. ಆ ತವದ ಮೇಲೆ ನಾವು ಕುಕ್ಕರ್ ಇಟ್ಕೊಂಡಿದ್ದೀವಿ. ಸೊ ಈ ಕುಕ್ಕರ್ ಒಳಗಡೆ ನಾನು ಹಾಕೊಳ್ತಾ ಇದ್ದೀನಿ ನಾವು ಮಾಡಿಟ್ಟಿರೋಂಥ ಚಿಕನ್ ಟಿಕ್ಕಾ ಮಸಾಲ. ಸೊ ಚಿಕನ್ ಟಿಕ್ಕಾ ಮಸಾಲಾನ ನಾವು ಇದರಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ನೀಟಾಗಿ ಸ್ಪ್ರೆಡ್ ಆದ್ಮೇಲೆ ಇದ್ರ ಮೇಲೆ ನಾನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ರೈಸನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಎಸ್, ಇದೆಷ್ಟು ಸೆಟ್ ಆದ್ಮೇಲೆ, ರೈಸ್ ಎಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ಇದರ ಮೇಲೆ ಗೀ ಹಾಕೊಳ್ಳೋಣ. ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ನಾನು ಧನಿಯಾ. ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ನಾನು ಪುದೀನ. ಆಮೇಲೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂಥ ನೀರುಳ್ಳಿನ 20% ಉಳಿಯುತ್ತೇನೋ ಅದನ್ನ ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ. ಸೊ ಇನ್ನಿದೊಂದು 15 to 20 ಮಿನಿಟ್ಸ್ ದಮ್ ಆಗ್ಬೇಕಿದೆ. ಅದಕ್ಕೆ ನಮ್ಮ ಹತ್ರ ದಮ್ಗೆ ಬೇಕಾಗಿರೋ ಇಕ್ವಿಪ್ಮೆಂಟ್ಸ್ ಅಷ್ಟೊಂದು ಇಲ್ಲ. ಬಟ್ ಈ ತರ ಪ್ಲೇಟ್ ಇಟ್ಕೊಂಡು ಅದರ ಮೇಲೆ ನಮಗೆ ಅನ್ನ ಮಾಡಿರೋ ಬಿಸಿನೀರು ಇದೆಯಲ್ವಾ, ಸೊ ಅದು ಸ್ವಲ್ಪ ವೆಯ್ಟಿಗೆ ಇರಲಿ ಅಂತ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಈ ತರ ಸೆಟಪ್ ಇರುತ್ತೆ ನೋಡಿ. ಸೊ ದಿಸ್ ಇಸ್ ಕಾಲ್ಡ್ ದೇಸಿ ಜುಗಾಡ್. ಸೊ ಇದೊಂದು ಲೋ ಫ್ಲೇಮ್ ಅಲ್ಲಿ ಒಂದು 15ರಿಂದ 20 ನಿಮಿಷ ಈ ತರ ದಮ್ ಆಗ್ಲಿ. ಅದಾದ್ಮೇಲೆ ನಮ್ಮ ಬಿರಿಯಾನಿ ರೆಡಿ ಇರುತ್ತೆ. ಎಸ್ ಎಸ್, ದಮ್ ಆಗಿ ನಮ್ಮ ಬಿರಿಯಾನಿ ರೆಡಿ ಇದೆ. ಇವಾಗ ಓಪನ್ ಮಾಡೋಣ. ಘಮ ಘಮ ರೋಮ ಬರ್ತಿದೆ. ಒಂದು ಸೈಡ್ ಇಂದ ನೋಡ್ಕೊಂಡ್ ಬರೋಣ ಮಸಾಲ ಹೇಗಾಗಿದೆ ಅಂತ. ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಕಮ್ಮನೆ ಬರೋದ್ರಿಂದ ಘಮ ಘಮ ಬರೋದು. ಚಿಕನ್ ಟಿಕ್ಕಾ ಬಿರಿಯಾನಿ. ಆಕ್ಚುಲಿ ಸ್ವಲ್ಪ ರೆಡ್ ಕಲರ್ ಬರಬೇಕಿತ್ತು, ಅಷ್ಟೊಂದು ಕಲರ್ ಬಂದಿಲ್ಲ ಅನ್ಕೋತೀನಿ. ಬಟ್ ನೋಡೋಣ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನಮಗೆ ಕಲರ್ ಮುಖ್ಯ ಅಲ್ಲ, ಟೇಸ್ಟ್ ಮುಖ್ಯ. ಅದಕ್ಕೋಸ್ಕರ ಸೊ ಪ್ರೊಫೆಸರ್ ಅಂಡ್ ಪ್ರೊಫೆಸರ್ದು ಅಕ್ಕ ಇಬ್ರು ಬ್ಯಾಟಿಂಗ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಮೊದಲನೇ ಪಂದ್ಯ. ಜೋರ್ ಹಸಿವೇನೋ ಆಗಿದೆ. ಹಸಿವೆ ಹಸಿವೆ. ಫಾರ್ ಬೆಟರ್ ದೆನ್ ರೆಸ್ಟೋರೆಂಟ್. ತಿಂದಿರ್ಲಿಲ್ಲ. ಭಾರಿ ಜೋಕ್ ಆತು ನದ. ಓಕೆ, 10 ಅಲ್ಲಿ ಎಷ್ಟು, 5 ಸ್ಟಾರ್ ಅಲ್ಲಿ ಎಷ್ಟು ರೇಟಿಂಗ್? 5 out of 5. 5. ಚಲೋ, ಲೆಟ್ಸ್ ಟ್ರೈ. ಕ್ರೇಜಿ ಬಿರಿಯಾನಿ ಮನೆ ಬಿರಿಯಾನಿ. ಟ್ರೈ. ಭಾರಿ ಜೋಕ್ ಆತು. ಬಿರಿಯಾನಿನ ಯಾವತ್ತು ಸ್ಪೂನಲ್ಲಿ ತಿನ್ಬಾರಂತೆ, ಕೈಯಲ್ಲೇ ತಿನ್ಬೇಕಂತೆ, ಅದರಲ್ಲೇ ಮಜಾ ಅಂತೆ. ಲೆಟ್ಸ್ ಟ್ರೈ ಮಾಡಿ. ಇವ್ರು ಇಷ್ಟೊಂದು ಹೈಪ್ ಕೊಡ್ತಿದ್ದಾರೆ, ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ನೋಡಿ,
ಸೂಪರ್ ಸೂಪರ್. ನಾನ್ ಮಾಡಿದ್ ನಾನೇ ಹೋಗಿದ್ರೆ ಹಂಗೆ. ಇದೇ ತರ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಯಾವಾಗ ಗೊತ್ತಾಗುತ್ತಲ್ಲ ನಾನ್ ಮಾಡಿದ್ ಚೆನ್ನಾಗಿರುತ್ತೆ ಇಲ್ವಾ ಅಂತ. ಓನ್ಲಿ ಇದಕ್ಕೆ ನಾವು ಇದೆಲ್ಲ ಆಡ್ ಮಾಡ್ಲಿ, ಯಾವುದು ಕ್ಯಾಶು ಎಲ್ಲ ಹಾಕಿಲ್ಲ. ಡಿಫ್ರೆಂಟ್ ವೆರೈಟಿ ಆಫ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ ಮತ್ತೆ ಕಮೆಂಟಿಗೆ ಬಂದು ಹೇಳಿ ಚೆನ್ನಾಗಿತ್ತಾ ಇಲ್ವಾ ಅಂತ ನಿಮ್ಮ ಮನೇಲಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನಾವಂತೂ ದಿಲ್ ಖುಷಿ ಆಗಿದ್ದೀವಿ. ಇನ್ನಷ್ಟು ಬ್ಲಾಗ್ಗಳು ಬರ್ತಾ ಇರುತ್ತೆ. ಅಲ್ಲಿವರೆಗೂ ನಮ್ಮ ತುಂಬಾ ಜನರಿಗೆ ರೀಚ್ ಮಾಡಿಸ್ತಾ ಇರಿ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅಷ್ಟೇ. ಸೊ ಟಿಲ್ ದನ್ ಟೇಕ್ ಕೇರ್, ಬಾಯ್ ಅಂಡ್ ಸಿ ಯು.